ಸಿದ್ದರಾಮಯ್ಯ ಕಳಂಕರಹಿತ ನಾಯಕ, ಅಹಿಂದ ಚಾಂಪಿಯನ್. ವಿಪಕ್ಷಗಳ ನಾಯಕರೂ ಸಹ ಸಿದ್ದು ಎಂದ ಕೂಡಲೇ ಸ್ಟನ್ ಆಗ್ತಿದ್ರು. 2013ರಿಂದ 2018 ಮಧ್ಯೆ ಸಿದ್ದರಾಮಯ್ಯ ಅವರ ಆಡಳಿತದ ಬಗ್ಗೆ ಒಬ್ಬರೂ ಕೂಡ ಬೊಟ್ಟು ಮಾಡಿ ತೋರಿಸ್ತಾ ಇರಲಿಲ್ಲ. ಆದ್ರೀಗ ಚಿತ್ರಣವೇ ಬದಲಾಗಿದೆ. ಅಷ್ಟಕ್ಕೂ ಸಿದ್ದು ಆಡಳಿತದ ತಾಳ ಮೇಳ ತಪ್ಪಿದ್ದು ಹೇಗೆ? ಸಿದ್ದರಾಮಯ್ಯರ ಆಡಳಿತ ಬಿಗಿ ತಪ್ಪಲು ಕಾರಣ ಏನು? ಈ ಹಿಂದಿನ ಆಡಳಿತ ಅವಧಿಯಲ್ಲಿದ್ದ ಆ ಆಧಾರ ಸ್ತಂಭಗಳು ಕಾಣ್ತಿಲ್ಲ ಯಾಕೆ? ಸಿದ್ದರಾಮಯ್ಯ ಅವರ ಯುಕ್ತಿ ಹಾಗೂ ಶಕ್ತಿಯಾಗಿದ್ದ ಆ ಇಬ್ಬರು ಅಧಿಕಾರಿಗಳು ಇಲ್ಲದೆ ಇರೋದೇ ಇದಕ್ಕೆಲ್ಲ ಕಾರಣವೇ? ಆ ಇಬ್ಬರು ಅಧಿಕಾರಿಗಳು ಸಿದ್ದರಾಮಯ್ಯ ಅವರ ಸನಿಹಕ್ಕೆ ಬಾರದಂತೆ ನೋಡಿಕೊಂಡಿದ್ದು ಯಾರು, ಯಾಕೆ? ಇದು ಅರ್ಥ ಆಗ್ಬೇಕು ಅನ್ನೋದಾದ್ರೆ ಸಿದ್ದರಾಮಯ್ಯ ಅವರ ಮೊದಲ ಅವಧಿಯ ಯುಕ್ತಿ ಹಾಗೂ ಶಕ್ತಿಯಾಗಿದ್ದ ಅಧಿಕಾರಿಗಳು ಯಾರು ಅನ್ನೋದು ಗೊತ್ತಾಗಬೇಕಿದೆ. ಮೊದಲಿಗೆ ಶಕ್ತಿಯ ಬಲ. 2013-18 ಮಧ್ಯೆ ಸಿದ್ದರಾಮಯ್ಯ ಆಡಳಿತದ ಶಕ್ತಿಯೇ ಆಗಿದ್ದವರು IPS ಅಧಿಕಾರಿ ಕೆಂಪಯ್ಯ. IPS 1981 ಬ್ಯಾಚ್ನ IPS ಅಧಿಕಾರಿ ಹಲವು ಜಿಲ್ಲೆಗಳಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಆಗಿದ್ದವರು. ಅತಿ ಸೂಕ್ಷ್ಮ ಕೋಮುಗಲಭೆಗೆ ಹೆಸರುವಾಸಿಯಾಗಿದ್ದ ಶಿವಮೊಗ್ಗ ಮತ್ತು ಮಂಗಳೂರು ಜಿಲ್ಲೆಗಳಲ್ಲಿ SP ಆಗಿ ಆ ಕಾಲಕ್ಕೆ ಸಣ್ಣದೊಂದು ಕೋಮುಗಲಭೆಗೂ ಆಸ್ಪದ ಕೊಡದೆ ಕಾರ್ಯನಿರ್ವಹಿಸಿದ್ರು. ಅಂದಿನ ಕಾಲಕ್ಕೆ ಇದು ಕೆಂಪಯ್ಯ ಅವರ ಬಹುದೊಡ್ಡ ಸಾಧನೆ. 1991ರಲ್ಲಿ ಸಾರೆಕೊಪ್ಪ ಬಂಗಾರಪ್ಪ CM ಆಗಿದ್ದ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಬೆಂಗಳೂರು ಈಸ್ಟ್ DCP ಆಗಿ ಕೆಂಪಯ್ಯ ಅಕ್ಷರಶಃ ಹೆಬ್ಬುಲಿಯಂತೆ ಗರ್ಜಿಸಿದ್ರು. ಆಯಿಲ್ ದಂಧೆಗೆ ಬ್ರೇಕ್ ಹಾಕಿಸಿದ್ದು ಇದೇ ಕೆಂಪಯ್ಯ. ಇದೇ ವೇಳೆಯೇ ಬೆಂಗಳೂರಿನ ಬೀದಿಗಳಲ್ಲಿ ರಾಜಾರೋಷವಾಗಿ ಓಡಾಡುತ್ತಿದ್ದ ಕುಖ್ಯಾತ ರೌಡಿಗಳ ಎಡೆಮುರಿ ಕಟ್ಟಿದ್ರು. ಕೆಂಪಯ್ಯ ಅವರಿಂದ ಪೆಟ್ಟು ತಿಂದ ಕೆಲವು ರೌಡಿಗಳೇ ಹೇಳುವಂತೆ ಇವರ ಕೈಯಲ್ಲಿ ಒಮ್ಮೆ ಸಿಕ್ಕಿ ಹಾಕಿಕೊಂಡರೆ ಎದ್ದು ನಿಂತು ಓಡಾಡಲು 3-4 ತಿಂಗಳುಗಳೇ ಬೇಕಾಗುತ್ತಿತ್ತಂತೆ. ಕೆಂಪಯ್ಯನಂತ ಹೊರಿಬಲ್ IPS ಆಫೀಸರ್ಗಳು ನೀವು ಎಲ್ಲೂ ಕಾಣಲಿಕ್ಕೆ ಬರುತ್ತೆ. ಯಾವ IPS ಆಫೀಸರ್ಗಳು ನೀವು ಬೆಂಗಳೂರಿನ ಕೆಲವು IPS ಆಫೀಸರ್ಗಳು ಅರ್ಲನ್ಕರ್ ಅವರು ಇವರೆಲ್ಲ ಇದ್ರಲ್ಲ, ಅವರೇ ಹೊರಿಬಲ್ ಅಂತ ಹೇಳ್ತಾ ಇದ್ರು. ಕೆಂಪಯ್ಯನ ಎದುರಿಗೆ ಅವರನ್ನೆಲ್ಲ ನೇವಳಿಸಿ ತೆಗಿಬೇಕು. ಅವರೇ ನಿಂತು ಬಿಡೋದು, ಇಂಟ್ರಗೇಷನ್ ಮಾಡೋದು, ಸ್ವತಃ ನಿಲ್ಲೋದು, ಅವರ ಸ್ಟೈಲೇ ಇಂಟ್ರಗೇಷನ್. ಅವರ ಕೈಗೆ ಒಮ್ಮೆ ಸಿಕ್ಕಿದನ ಅವ ಅರೆಜೀವ ಆಗಲೇಬೇಕು. ಅವನ ಆಯುಷ್ಯ ಬಲದಲ್ಲಿ ಬದುಕಿರೋದು, ಮತ್ಯಾವುದಕ್ಕಲ್ಲ. ಆ ರೀತಿ ಮಾಡ್ತಾ ಇದ್ರು. ಇದೇ ಸಂಗತಿಯನ್ನ ಪತ್ರಕರ್ತ ಅಗ್ನಿ ಶ್ರೀಧರ್ ತಮ್ಮ ದಾದಾಗಿರಿಯ ಆದಿನಗಳು ಕೃತಿಯಲ್ಲೂ ದಾಖಲಿಸಿದ್ದಾರೆ. ಕೆಂಪಯ್ಯನವರ ಖಾಲಿ ಜೀಪ್ ನೋಡಿದ್ರು ಶಿವಾಜಿನಗರದ ರೌಡಿಗಳು ಗಲ್ಲಿಯಲ್ಲಿ ಯಜ್ಞೋ ಬಿದ್ನೋ ಅಂತ ಓಡಿ ಹೋಗಿ ಅವಿತುಕೊಳ್ಳುತ್ತಿದ್ದರು. 1991ರಲ್ಲಿ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಹತ್ಯೆ ಮಾಡಿ ಬೆಂಗಳೂರಿನಲ್ಲಿ ಅವಿತುಕೊಂಡಿದ್ದ LTTE ಉಗ್ರ ಶಿವಾರಸನ್ ಮತ್ತು ಅವನ ಗ್ಯಾಂಗ್ ಹೆಡೆಮುರಿ ಕಟ್ಟಿದ ಕೀರ್ತಿಯು ಕೆಂಪಯ್ಯ ಅವರಿಗೆ ಸಲ್ಲಲೇಬೇಕು. ಮುತ್ತಪ್ಪರೈ ಅಂತ ಮುತ್ತಪ್ಪರೈನ ಸದ್ದಡಗಿಸಿದ್ರು. ಮುತ್ತಪ್ಪರೈ ವಿದೇಶಕ್ಕೆ ರೈಟ್ ಹೇಳುವಂತೆ ಮಾಡಿದ್ದು ಕೆಂಪಯ್ಯ ಅವರ ಸಾಧನೆ. ಬೆಂಗಳೂರು ಅಂಡರ್ ವರ್ಲ್ಡ್ ಅನ್ನ ಮುತ್ತಪ್ಪರೈ ಆಳ್ತಾ ಇದ್ದ ದಿನಗಳು. ಪೊಲೀಸ್ ವ್ಯವಸ್ಥೆಯನ್ನು ಮುತ್ತಪ್ಪರೈ ಮ್ಯಾನೇಜ್ ಮಾಡ್ತಾ ಇದ್ರು. ಆದರೆ ಮುತ್ತಪ್ಪರೈಯವರ ಅಂಕೆಗೆ ಸಿಕ್ಕದಂತಹ ಪೊಲೀಸ್ ಅಧಿಕಾರಿ ಇದ್ದರೆ ಅದು ಕೆಂಪಯ್ಯ. ಕೆಂಪಯ್ಯನವರನ್ನು ಹೇಗಾದರೂ ಮಾಡಿ ತನ್ನ ಅಂಕೆ ತೆಗೆದುಕೊಳ್ಳಬೇಕು ಅಂತ ಮುತ್ತಪ್ಪರೈ ಆಲೋಚನೆ ಮಾಡಿದರೂ ಸಹ ಕೆಂಪಯ್ಯನವರು ಅದಕ್ಕೆ ಯಾವುದಕ್ಕೂ ಹೀಲ್ಡ್ ಆಗಲೇ ಇಲ್ಲ. ಆ ದಿನ ಕೆಲವು ಅಧಿಕಾರಿಗಳು ಮುತ್ತಪ್ಪರಯ್ಯ ಇಶಾರೆಯಲ್ಲಿ ಇದ್ದರು ಅಂತ ಆದರೂ ಸಹ ಕೆಂಪಯ್ಯನವರನ್ನು ಟಚ್ ಮಾಡಲಿಕ್ಕೆ ಮುತ್ತಪ್ಪರಯ್ಯಗೆ ಸಾಧ್ಯನಾಗಿಲ್ಲ. ಆದರೆ ಕೆಂಪಯ್ಯನವರಿಗೆ ಒಂದು ಹಠ ಇತ್ತು ಏನಂತಂದರೆ ಮುತ್ತಪ್ಪರಯ್ಯನ್ನು ಎನ್ಕೌಂಟರ್ ಮಾಡಿಯೇ
ತೀರ್ತೇನೆ ಅಂತ ಹೇಳಿ ಅಚಾನಕ್ಕಾಗಿ ಬೃಂದಾವನದಲ್ಲಿ ನನ್ನ ಫ್ರೆಂಡ್ಸ್ಗಳನ್ನೆಲ್ಲ ಅರೆಸ್ಟ್ ಮಾಡಿ ಕೇಸ್ ಹಾಕಿ ನನ್ನ ಮೇಲೇನು ಕೇಸ್ ಹಾಕಿ ಭಾಳ ತೊಂದರೆಯನ್ನು ಕೊಟ್ಟರು. ಕೆಂಪಯ್ಯ ಅವರ ಜನಪ್ರಿಯತೆ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದಕ್ಕೆ 1993ರಲ್ಲಿ ಕೆಂಪಯ್ಯ IPS ಅನ್ನೋ ಸಿನಿಮಾ ಒಂದು ಸಾಕ್ಷಿ ಅಷ್ಟೇ. ಮುಂದೆ ಇದೇ ಸಿದ್ದರಾಮಯ್ಯ DCM ಆಗಿದ್ದಾಗ 1996ರಿಂದ 99ರವರೆಗೂ ಕೆಂಪಯ್ಯ ಅವರನ್ನ ಮೈಸೂರಿನ ಪೊಲೀಸ್ ಕಮಿಷನರ್ ಆಗಿ ನೇಮಿಸಿದ್ರು. ನನಗೆ ಮೈಸೂರಿನಲ್ಲಿ 3.5 ವರ್ಷ ಪೊಲೀಸ್ ಕಮಿಷನರ್ ಆಗಿದ್ದೆ, 1.5 ವರ್ಷ IGP ಸದರ್ನ್ ರೇಂಜ್ ಆಗಿದ್ದೆ, ಮತ್ತೆ 1.5 ವರ್ಷ STF ವೀರಪ್ಪನ ಆಪರೇಷನ್ ಚೀಫ್ ಆಗಿದ್ದೆ. ಈ ಸಂದರ್ಭ ಮೈಸೂರಿನಲ್ಲಿ ಎಗ್ಗೂ ಸಿಗ್ಗಿಲ್ಲದೆ ನಡೀತಿದ್ದ ವೇಶ್ಯಾವಾಟಿಕೆ ದಂಧೆಗೆ ಕಡಿವಾಣ ಹಾಕಿದ್ರು. ಇದೇ ವೇಳೆಯೇ ಮೈಸೂರಿನ ಹಲವು ಪೊಲೀಸ್ ಠಾಣೆಗಳು ದುರಸ್ತಿಗೊಂಡಿದ್ದವು. ದುರಸ್ತಿಗೊಂಡ ಠಾಣೆಗಳು ನವೀಕರಣಗೊಂಡವು. 2001ರಲ್ಲಿ ಕೆಂಪಯ್ಯ STF ಚೀಫ್ ಆಗಿ ಆಯ್ಕೆಯಾದ್ರು. ಕಾಡುಗಳ್ಳ ವೀರಪ್ಪನ್ರನ್ನ ಇನ್ನೇನು ಹಿಡಿದೇ ಬಿಟ್ರು ಅನ್ನೋ ಮಟ್ಟಕ್ಕೆ ಕೆಂಪಯ್ಯ ತಮ್ಮ ದಕ್ಷತೆಯನ್ನ ಮೆರೆದಿದ್ರು. ವಿನಾಕಾರಣ ಅವತ್ತಿನ CM SM ಕೃಷ್ಣ ಕೆಂಪಯ್ಯ ಅವರನ್ನ ವರ್ಗಾವಣೆ ಮಾಡಿದ್ದರು. ಮೇಜರ್ ಹೋಗೋದು ನಮ್ಮ ಕೆಂಪಯ್ಯ ಸಾಹೇಬ್ ಅಣ್ಣವ್ರು ಬಂದ್ಮೇಲೆ ಬಂದಿದ ತಕ್ಷಣ ಕೆಂಪಯ್ಯನವ್ರ ಇದು ಮಾಡ್ತಾರೆ. ಕೆಂಪಯ್ಯನವ್ರು ಹೋಗಿ ಬ್ಲಾಸ್ಟ್ ಮಾಡಾಕ್ಬಿಡ್ತಾರೆ. ಯಾವ ಥರ ಬ್ರಿಲಿಯಂಟ್ ಆಗಿ ಮಾಡ್ತಾರೆ. ಕೆಂಪಯ್ಯನವ್ರು ಜೀನಿಯಸ್ ಈ ವಿಷಯದಲ್ಲಿ ಮಾತ್ರ. ಫಸ್ಟ್ ಎತ್ತಾಕೊಂಡ್ಬರ್ತಾರೆ ಶಿವಸುಬ್ರಹ್ಮಣ್ಯಂ, ಮುತ್ತುಕುಮಾರ್ಗೆ ನಮ್ಮ ಈ KPSC ಮೆಂಬರ್ ಆಗಿದ್ದಾರೆ ರಾಮಕೃಷ್ಣ ಪ್ರಸಾದ್, ಅವರು ಮಧುರೈಯಲ್ಲಿ ಎತ್ತಾಕೊಂಡ್ಬರ್ತಾರೆ. ಅದಕ್ಕೆ DG ವಿಜಯಕುಮಾರ್ ಹೆಲ್ಪ್ ಮಾಡ್ತಾರೆ. ಅವಾಗ ಅವರು ಚೆನ್ನೈ ಕಮಿಷನರ್ ಆಗಿರ್ತಾರೆ. ಕೆಂಪಯ್ಯನವರು ಕೊಳತ್ತೂರು ಮಣಿನ ಎತ್ತಾಕೊಂಡ್ಬರ್ತಾರೆ. ಅವನ್ನೆಲ್ಲರನ್ನೂ ಸಾಯಿಸಬೇಕು ಅಂತ ಪ್ಲಾನ್ ಮಾಡಿರ್ತಾರೆ. ಪ್ಲಾನ್ ಎಂಥ ಪ್ಲಾನ್ ಮಾಡಿದ್ದಾರೆ ಅಂತ ಅಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ. ಕೊಳತ್ತೂರು ಮಣಿ ಜಿಪ್ಸಿನಲ್ಲಿ ಮೆಟ್ಟೂರಿನಲ್ಲಿ ಆ ಜಿಪ್ಸಿನ ಅಟ್ಯಾಕ್ ಮಾಡಿ ಜಿಪ್ಸಿನೊಳಗಿಂದ ಮೆತ್ತಿಗೆ ಇವ್ರನ್ನ ಎತ್ತಾಕೊಂಡು ಇವ್ರ ಜೀಪ್ಗೆ ಜಿಪ್ಸಿನ ಮೆಟ್ಟೂರು ಊರಲ್ಲಿ ಮೆರವಣಿಗೆ ಥರ ನಿಧಾನಕ್ಕೆಲ್ಲ ಟ್ರಾವೆಲ್ ಮಾಡಿಕೊಂಡು ಬೆಂಗಳೂರಿಗೆ ಹಂಗೆ ಬರ್ತಾರೆ. ಅವ್ರಿಗೆಲ್ಲರಿಗೂ ಏನಂದ್ರೆ ಕೊಳತ್ತೂರು ಮಣಿಯನ್ನ ಹಿಂಗೆ ಹೋಗ್ತಾ ಇದ್ದಾರೆ ಈ ಕಡೆ ಅಂತ ಅವ್ರಿಗೆಲ್ಲ ಊರಿನವ್ರಿಗೆ ಪೊಲೀಸವ್ರಿಗೆ ಎಲ್ಲರಿಗೂ ಇವರು ಎತ್ಕೊಂಡು ಈ ಜೀಪಲ್ಲಿ ಎತ್ಕೊಂಡು ಇಲ್ಲಿಗೆ ಗುಂಡಲ್ ಇದಕ್ಕೆ ತಗೊಂಡ್ಬಂದ್ಬಿಡ್ತಾರೆ. ಅಲ್ಲಿ ನಮ್ಮ ನಾರಾಯಣ ಸ್ವಾಮಿ ಅಂತ ಒಬ್ರು ಇರ್ತಾರೆ, ತುಂಬಾ ಒಳ್ಳೆ ಆಫೀಸರು. ಬಟ್ ಅವ್ರು ಏನ್ ಮಾಡ್ಬಿಡ್ತಾರೆ, ವಾಕಿಲಿ ಏನ್ ಮಾಡೋದು ಸರ್ ಇವ್ರನ್ನ ಶೂಟ್ಔಟ್ ಮಾಡ್ಬಿಡೋದ ಏನ್ ಮಾಡೋದು ಅನ್ನೋದು ಮಾತಾಡ್ಬಿಡ್ತಾರೆ. ಅದು ವಾಕಿಲಿ ಮಾತಾಡಿದ್ದು ಎಲ್ರಿಗೂ ರೀ. ಇಮ್ಮಿಡಿಯೇಟ್ ಆಗಿ ತಮಿಳ್ನಾಡು ಗೌರ್ಮೆಂಟ್ ಇದಾಗ್ಬಿಟ್ಟು ಇದು ಮಾಡ್ಬಿಡ್ತಾರೆ, ಇಲ್ಲೇ ಇದ್ದಾರೆ ಇವರು ಅಂತ. ಅವಾಗ ಇವ್ರ ಕೈಲಿ ಎನ್ಕೌಂಟರ್ ಮಾಡೋಕ್ಕಾಗದೆ ಏನು ಮಾಡ್ತಾರೆ, ಇವ್ರನ್ನ ತಗೊಂಡು ಮೈಸೂರು ಜೈಲಲ್ಲಿ ಹಾಕ್ಬಿಡ್ತಾರೆ ಕೆಂಪಯ್ಯನವರು. ಅದಾದ್ಮೇಲೆ ನಕೀರನ್ ಗೋಪಾಲ್ನ ಎತ್ತಬೇಕು ಅಂತ ಪ್ಲಾನ್ ಮಾಡ್ತಾರೆ. ನಕೀರನ್ ಗೋಪಾಲ್ನ ಮುಗಿಸ್ಬಿಡೋಣ ಅಂತ ಪ್ಲಾನ್ ಮಾಡ್ತಾರೆ. ನಕೀರನ್ ಗೋಪಾಲ್ ಪ್ಲಾನ್ ಮಾಡಿದಾಗ ನಕೀರನ್ ಗೋಪಾಲ್ ಹೋಗಿ ಹಿಂದೂ ರಾಮ್ ಗೊತ್ತಲ್ಲ, ಹಿಂದೂ ಪೇಪರ್ ರಾಮ್ ಹತ್ರ ಹೋಗಿ ಹಿಂದೂ ರಾಮ್ ಫೇಮಸ್, ನೀವು ಅವರೇ ಬಾಸ್. ಅವ್ರ ಕಾಲಿಗೆ ಬಿದ್ಮೇಲೆ ರಾಮ್ ಅವರು ಇವ್ರಿಗೆ ಹೇಳ್ತಾರೆ, ಯಾರಿಗೆ ಕೆಂಪಯ್ಯನವ್ರಿಗೆ, ಅವನ್ನ ಬಿಟ್ಬಿಡು ಅಂತ. ಅದಾದ್ಮೇಲೆ ಏನಾಗುತ್ತೆ, ಇವರು ದುಡ್ಡು ಸೀಸ್ ಮಾಡ್ಬಿಡ್ತಾರೆ. ಯಾರು ನಮ್ಮ ಕೆಂಪಯ್ಯ ಸಾಹೇಬ್, ಮುತ್ತುಲಕ್ಷ್ಮಿದು ಮತ್ತೆ ಅಲ್ಲಿ ಒಂದು ಚಿಲ್ಲರೆ ಕೋಟಿಯನ್ನು ಅಲ್ಲಿ ಕಾಡಲ್ಲಿ ಮತ್ತೆ ಇದರಲ್ಲೆಲ್ಲ. ಆ ದುಡ್ಡನ್ನ ಏನ್ ಮಾಡ್ತಾರೆ ಇವರು, ಹೆಂಗೆ ಅಂತ ತೋರಿಸೋದು, ಕರ್ನಾಟಕ ಎಕ್ಸ್ಚೇಂಜ್ ಖರ್ಚು ಹೋಗ್ಬೇಕಲ್ಲ, ಅದಕ್ಕೆ ಏನ್ ಮಾಡ್ತಾರೆ, ಸಾರಾ ಗೋವಿಂದು ಮತ್ತೆ SA ಗೋವಿಂದರಾಜ್ ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ, ಈ ದುಡ್ಡನ್ನ ನಾವೇ ಕಲೆಕ್ಟ್ ಮಾಡಿ ಕಳಿಸಿದ್ದ ಅವ್ನಿಗೆ ಅಂತ ಹೇಳಿ ಅಂತ. ಇವರಿಬ್ರು ಏನ್ ಮಾಡ್ತಾರೆ, ಇವರಿಬ್ರು ಗಾಬರಿ ಆಗ್ಬಿಟ್ಟು ಅದನ್ನ ಹೆಂಗೆ ಹೇಳೋದು ನಾವು ಅಂತ ಹೋಗಿ SM ಕೃಷ್ಣನ್ಗೆ ಹೇಳ್ಬಿಡ್ತಾರೆ. ಸರ್ ಹಿಂಗೆ ಹೇಳ್ತಾರೆ ಕೆಂಪಯ್ಯನವ್ರು ಏನು ಮಾಡೋದು ಅಂತ. ಕೆಂಪಯ್ಯನವ್ರ ಮೇಲೆ ಅವ್ರಿಗೊಂದು ಸ್ವಲ್ಪ ಗುಮಾರಿ ಅಷ್ಟೊಳಗೆ ಆಲ್ರೆಡಿ ಬಂದ್ಬಿಟ್ಟಿರುತ್ತೆ, ಸಿದ್ದರಾಮಯ್ಯನ ಕಡೆಯವರು ಅಂತ ಬಂದ್ಬಿಟ್ಟಿರುತ್ತೆ. ಹಂಗೆ ಹೇಳ್ತಾ ಇದ್ದಂಗೆ ಇವ್ರು ಏನು ಮಾಡ್ಬಿಡ್ತಾರೆ, ನಾನು ಅವ್ನ ಹಿಡಿಯಕ್ಕೆ ಕಳಿಸಿದ್ದೀನಿ, ನೀವು ದುಡ್ಡಿಂದ ಯಾಕೆ ಹೋಗ್ತಾ ಇದ್ದಾರೆ ಇವರು ಅಂತ ಏನು ಮಾಡ್ಬಿಡ್ತಾರೆ, ಕೆಂಪಯ್ಯನ ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿ. ಅವ್ರಿಗೆ ಬರ್ತಾ ಇದ್ದಂಗೆ ಬಂದು ಕರೆಕ್ಟಾಗಿ ಹಿಂಗೆ ಬರ್ತಿದ್ದಂಗೆ ಮತ್ತೆ ವೀರಪ್ಪನ ಆಕ್ಚುಲಿ ಎಲ್ಲೋ ಅಪ್ಸ್ಕಾಂಡಿಂಗ್ ಆಗ್ಬಿಡ್ತಾರೆ. ಕೆಂಪಯ್ಯನ ಟಾರ್ಚರ್ ತೆಗೆಯೋಕ್ಕಾಗಲ್ಲ ಅವ್ರಿಗೆ. ಕೆಂಪಯ್ಯರು ಟೆರರೇ, ಜೀನಿಯಸ್ ಅವರೊಬ್ರು. ಅದಕ್ಕೆ ಹೇಳಿದ ಎರಡು ಕಣ್ಣು ನನಗೆ, ಅವ್ರುಗಳು ಹಾಕಿರೋ ಸ್ಕೀಮ್ ಯಾವುದು ಫೇಲ್ಯೂರೇ ಇಲ್ಲ. ಅವ್ರು ಹಿಂಗೆ ಬರ್ತಾ ಇದ್ದಂಗೆ ಅವನೋಗಿ ಮಿನಿಸ್ಟರ್ ನಾಗಪ್ಪನ ಕಿಡ್ನಾಪ್ ಮಾಡ್ಕೊಂಡು ಕೆಂಪಯ್ಯ ಸಾಹೇಬ್ರು ನಡುಕೊಂಡ್ಬಿಡ್ತಾನೆ. ಸದಾ ಕನ್ನಡಿಗರನ್ನ ದ್ವೇಷಿಸುತ್ತಿದ್ದ ತಮಿಳುನಾಡಿನ ಅಂದಿನ ಮುಖ್ಯಮಂತ್ರಿ ಜಯಲಲಿತಾ BBC ಸುದ್ದಿವಾಹಿನಿಗೆ ನೀಡಿದ್ದ ಸಂದರ್ಶನವೊಂದರಲ್ಲಿ ಕೆಂಪಯ್ಯ ಅವರ ಕಾರ್ಯಕ್ಷಮತೆಯನ್ನ
ಹಾಡಿ ಹೊಗಳಿದ್ದರು. ಗಂಧದ ಮರ ಕಳ್ಳ ಸಾಗಾಣಿಕೆಗೂ ಸಂಪೂರ್ಣವಾಗಿ ಬ್ರೇಕ್ ಹಾಕಿದ್ರು ಕೆಂಪಯ್ಯ. ಈ ಸಂದರ್ಭ ಬಹುಮಾನವಾಗಿ ಸಿಕ್ಕಿದ್ದ ಕೋಟ್ಯಾಂತರ ರೂಪಾಯಿಗಳಲ್ಲಿ ನಯಾ ಪೈಸೆಯನ್ನು ಕೆಂಪಯ್ಯ ಬಳಸಿಕೊಳ್ಳಲಿಲ್ಲ. ಅದೇ ಹಣದಲ್ಲೇ ಮೈಸೂರಿನಲ್ಲಿ ಪೊಲೀಸ್ ಭವನ ಹಾಗೂ ಪೊಲೀಸ್ ಪಬ್ಲಿಕ್ ಸ್ಕೂಲ್ ಕಟ್ಟಿಸಿದ್ರು. ಇವತ್ತಿಗೂ ಈ ಸವಲತ್ತುಗಳನ್ನ ಪೊಲೀಸ್ ಸಿಬ್ಬಂದಿ ಬಳಸಿಕೊಳ್ಳುತ್ತಿದ್ದಾರೆ. 2013ರಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಖುದ್ದಾಗಿ ಫೋನ್ ಮಾಡಿ ಒಂದು ಆಫರ್ ನೀಡಿದ್ರು. ಕೆಂಪಯ್ಯನವರೇ, ನೀವು ಕೇಳಿದ ಕ್ಷೇತ್ರವನ್ನು ಬಿಟ್ಟುಕೊಡ್ತೀವಿ, ಬಂದು ನಮ್ಮೊಂದಿಗೆ ಸೇರಿ ವಿಧಾನಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡಿಕೊಂಡು ಬರುವ ಜವಾಬ್ದಾರಿ ನನ್ನದು ಅನ್ನೋ ಆಫರ್ ನೀಡಿದ್ರಂತೆ. ಇಂಥದ್ದೊಂದು ಅವಕಾಶವನ್ನ ನಯವಾಗಿ ತಿರಸ್ಕರಿಸಿದ್ದರು ಕೆಂಪಯ್ಯ. ಕಾರಣ, ಸಿದ್ದರಾಮಯ್ಯರ ಜೊತೆಗಿನ ಆಪ್ತತೆಯನ್ನ ಹಾಳು ಮಾಡಿಕೊಳ್ಳುವುದಕ್ಕೆ ಕೆಂಪಯ್ಯ ಸಿದ್ಧರಿರಲಿಲ್ಲ. ಆ ಪವಿತ್ರ ಸ್ನೇಹಕ್ಕೆ ಧಕ್ಕೆ ಆಗಬಾರದು ಅನ್ನೋದು ಕೆಂಪಯ್ಯ ಅವರ ಒತ್ತಾಸೆ ಆಗಿತ್ತು. ವಿಶೇಷ ಅಂದ್ರೆ ಸಿದ್ದರಾಮಯ್ಯ ಅವರಿಗಿಂತಲೂ ಹೆಚ್ಚು ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಸ್ನೇಹ ಒಡನಾಟ ಇಟ್ಟುಕೊಂಡಿದ್ದರು ಕೆಂಪಯ್ಯ. ಇವತ್ತು ಮೈಸೂರಿನಲ್ಲಿ ಶಕ್ತಿಧಾಮ ಅನ್ನೋ ಒಂದು ಪವಿತ್ರ ಕಾಯಕ ನಡೀತಿದೆ ಅಂದ್ರೆ ಅದಕ್ಕೆ ಕಾರಣ ಇದೇ ಕೆಂಪಯ್ಯ. ವಿಶೇಷ ಅಂದ್ರೆ ಇವತ್ತಿಗೂ ಕೆಂಪಯ್ಯ ಶಕ್ತಿಧಾಮ ಆಶ್ರಮದ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕೆಂಪಯ್ಯಮ್ಮ ಅವರು ನನ್ನ ಅಧ್ಯಕ್ಷರಾಗಿ ಮಾಡಿದ್ರು. ನಾನು ಅದಕ್ಕೆ ಎಷ್ಟು ಅರ್ಹಳೋ ನನಗೆ ಗೊತ್ತಿಲ್ಲ. ಯಾಕಂದರೆ ಕೆಂಪಯ್ಯಮ್ಮ ಅವರು ಇರಬೇಕಾದ ಜಾಗ ಅದು ಅವ್ರು ಮಾಡಬೇಕಾಗಿತ್ತು. ಯಾಕಂದರೆ ಅಪ್ಪಾಜಿ ಅಮ್ಮನ ಜೊತೆಗೆ ಶಕ್ತಿಧಾಮ ಆಗಬೇಕು ಅಂದರೆ ಅವರು ಬಹಳ ದೊಡ್ಡ ಕಾರಣ ಅಂತಲೇ ನಾನು ಹೇಳ್ತೀನಿ. ಇಂಥ ಕೆಂಪಯ್ಯರ ಕಾರಣಕ್ಕೆ 2013-18 ಮಧ್ಯೆ ಸಿದ್ದು ಆಡಳಿತದ ಅವಧಿಯಲ್ಲಿ ಕೋಮು ಗಲಭೆಯೂ ಆಗದಂತೆ ನೋಡಿಕೊಂಡಿದ್ದರು. ಅವತ್ತು ಹಲವು ಗೃಹ ಸಚಿವರು ಬಂದ್ರು ಹೋದ್ರು, ಆದರೆ ಅಸಲಿ ಗೃಹ ಸಚಿವರ ಕೆಲಸ ಮಾಡಿದ್ದು ಇದೇ ಕೆಂಪಯ್ಯ. ಇದೇ ವೇಳೆಗೆ ಅಹಿಂದ ವರ್ಗದ ದಕ್ಷ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳನ್ನ ಆಯಕಟ್ಟಿನ ಸ್ಥಳಗಳಲ್ಲಿ ಕಾರ್ಯನಿರ್ವಹಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದರು. ಇತ್ತೀಚೆಗೆ ನಾವು ನೋಡುತ್ತಿದ್ದೇವೆ, ಸಿಎಂ ಕಚೇರಿಯಲ್ಲಾಗಲಿ ಅಥವಾ ನಿವಾಸದಲ್ಲಾಗಲಿ ಸಣ್ಣದಾಗಿ ಕೆಮ್ಮಿದ್ರೂ ಕೂಡ ಅದು ಕುಮಾರಸ್ವಾಮಿ ಅವರಿಗೆ ತಲುಪ್ತಾ ಇದೆ. ಆದರೆ 2013ರಿಂದ 2018ರವರೆಗೆ ಈ ಸಂದರ್ಭದಲ್ಲಿ ಕೆಂಪಯ್ಯನವರು ಯಾವುದೇ ಮಾಹಿತಿ ಸೋರಿಕೆಯಾಗದಂತೆ ಅಡ್ಡಗಾಲಾಗಿ ನಿಂತಿದ್ದರು. ಸಿದ್ದರಾಮಯ್ಯ ಆಡಳಿತದ ಬೆಂಗಾವಲಾಗಿದ್ರು, ಶಕ್ತಿಯೂ ಆಗಿದ್ರು. ಆದ್ರೀಗ ಸಿದ್ದರಾಮಯ್ಯ ಸನಿಹಕ್ಕೂ ಕೆಂಪಯ್ಯ ಹೋಗುತ್ತಿಲ್ಲ. ಅಂದಹಾಗೆ ಸಿದ್ದರಾಮಯ್ಯರ 2013-18 ನಡುವಿನ ಆಡಳಿತದ ಯುಕ್ತಿಯಾಗಿದ್ದ ಆ ಅಧಿಕಾರಿ ಯಾರು ಗೊತ್ತಾ? IAS ಅಧಿಕಾರಿ ವಿ ಶಂಕರ್. ಸಾವಿರದ 1985ರ KS ಅಧಿಕಾರಿ. ಹಲವು ಕಡೆ ಅಸಿಸ್ಟೆಂಟ್ ಕಮಿಷನರ್ ಆಗಿ, 2 ಸಲ ಮೂಡಾ ಕಮಿಷನರ್ ಆಗಿ, 3 ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಯಾಗಿ ಹಲವು ಇಲಾಖೆಗಳನ್ನು ದಕ್ಷತೆಯಿಂದ ನಿಷ್ಕಳಂಕದಿಂದ ನಿಭಾಯಿಸಿದ ಅಧಿಕಾರಿ, ಅನುಭವಿ ಅಧಿಕಾರಿ, ಒಂದೇ ಒಂದು ಕಪ್ಪು ಚುಕ್ಕಿಯೂ ಇಲ್ಲದ ಅಧಿಕಾರಿ ಅನ್ನೋದನ್ನ ಎಲ್ಲ ಪಕ್ಷಗಳ ನಾಯಕರು ಒಪ್ಪುತ್ತಾರೆ. ಇಂಥ ಶಂಕರ್ ಅವರನ್ನೇ ಅಂದು ಸಿದ್ದರಾಮಯ್ಯ 2013ರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧಿಕಾರಿಯನ್ನಾಗಿ ನೇಮಿಸಿದ್ರು. ಬೆಂಗಳೂರು ಗ್ರಾಮಾಂತರದ ಜನ ದೂರದಿಂದ ಬೆಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿಗೆ ಬರೋದಕ್ಕೆ ಕಷ್ಟವಾಗುತ್ತೆ ಅನ್ನೋದನ್ನ ಮನಗಂಡ ಶಂಕರ್ ಅವರು ಜಿಲ್ಲಾಡಳಿತವನ್ನ ದೇವನಹಳ್ಳಿಗೆ ವರ್ಗಾಯಿಸಿದ್ದರು. ಈ ಕಾರಣಕ್ಕಾಗಿಯೇ ಬೆಂಗಳೂರು ಗ್ರಾಮಾಂತರದ ಜನ ಇವತ್ತಿಗೂ ವಿ ಶಂಕರ್ ಅವರನ್ನ ನೆನಪಿಸಿಕೊಳ್ತಾರೆ. ಸಿದ್ದರಾಮಯ್ಯ ಅವರಿಗೆ ಯುಕ್ತಿ ಶಂಕರ್ ಆಗಿದ್ರೆ, ಶಕ್ತಿ ಕೆಂಪಯ್ಯ ಆಗಿದ್ರು.
2006ರಲ್ಲಿ ಕುಮಾರಸ್ವಾಮಿ ಮೊದಲ ಸಲ ಸಿಎಂ ಆಗಿದ್ದಾಗ ಬೆಂಗಳೂರಿನಾದ್ಯಂತ ಭೂಗಳ್ಳರು ಒತ್ತುವರಿ ಮಾಡಿಕೊಂಡಿರೋ ಭೂಮಿಯ ಸಂಪೂರ್ಣ ವರದಿ ನೀಡುವಂತೆ ಎ.ಟಿ. ರಾಮಸ್ವಾಮಿ ನೇತೃತ್ವದ ಸದನ ಸಮಿತಿಯನ್ನ ರಚಿಸಿದ್ದರು. ಆ ವರದಿಯಲ್ಲಿ 11,000 ಎಕರೆ ಭೂಮಿ ಒತ್ತುವರಿ ಆಗಿದೆ ಅನ್ನೋದು ವರದಿಯಲ್ಲಿತ್ತು. ರಾಮಸ್ವಾಮಿಯವರು ನೀಡಿದ್ದ ವರದಿ ಧೂಳು ಹಿಡಿದು ಕೂತಿತ್ತು. 2013ರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಮೇಲೆ ಮೊದಲ ಸಲ ಪ್ರಗತಿಪರರ ಭೇಟಿಗೆ ಮುಂದಾದರು. 2014ರಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ H.S. ದೊರೈಸ್ವಾಮಿ ಅವರು ಸಿದ್ದರಾಮಯ್ಯ ಅವರಿಗೆ ಒಂದು ಮನವಿ ಮಾಡಿದ್ರು. ಭೂಗಳ್ಳರಿಂದ ಸರ್ಕಾರಿ ಭೂಮಿಯನ್ನ ತೆರವುಗೊಳಿಸುವುದಕ್ಕೆ ದಕ್ಷ ಜಿಲ್ಲಾಧಿಕಾರಿ ನೇಮಕ ಮಾಡುವಂತೆ ಕೋರಿದ್ರು. ಇದೇ ಸಂದರ್ಭ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿದ್ದ ವಿ. ಶಂಕರ್ ಅವರು ಪೊಲೀಸರಿಗೂ ತಿಳಿಸದೆ, ಪೊಲೀಸ್ ಇಲಾಖೆಯ ರಕ್ಷಣೆಯನ್ನೂ ಪಡೆಯದೆ ತಾವೇ ಖುದ್ದಾಗಿ ಮರಳು ದಂಧೆ ಜಾಗಗಳಿಗೆ ಹೋಗಿ ಸೀಜ್ ಮಾಡ್ತಿದ್ರು. ಈ ಮೂಲಕ ಮರಳು ದಂಧೆಗೆ ಬ್ರೇಕ್ ಹಾಕಿದ್ರು. ರಾತ್ರೋರಾತ್ರಿ ಮರಳು ಗಳ್ಳರ ನಿದ್ದೆ ಕೆಡಿಸಿದ್ರು. ಈ ದಿಟ್ಟತನವನ್ನ ಮತ್ತು ಕೆಚ್ಚದೆಯನ್ನ ಕಂಡು 2014ರಲ್ಲಿ ವಿ. ಶಂಕರ್ ಅವರನ್ನ ಸಿದ್ದರಾಮಯ್ಯ ಬೆಂಗಳೂರು ನಗರದ ಜಿಲ್ಲಾಧಿಕಾರಿಯಾಗಿ ನೇಮಕ ಮಾಡಿದ್ರು. ಎ.ಟಿ. ರಾಮಸ್ವಾಮಿ ಅವರ ವರದಿಯನ್ನ ಶಂಕರ್ ಅವರ ಕೈಗಿಟ್ಟು ಕಾರ್ಯಾಚರಣೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು. ಯಾರ್ದಿದ್ರು ಕೂಡ ತೆರವುಗೊಳಿಸಲೇಬೇಕಲ್ಲ, ತೆರವುಗೊಳಿಸ್ತೀವಿ. ಕಂದಾಯ ಇಲಾಖೆಯಲ್ಲಿ ಬಹಳಷ್ಟು ಜನ ಭ್ರಷ್ಟರಿದ್ದಾರೆ. ಅದರಲ್ಲೂ ಅನೇಕರು ಒಳ್ಳೆ ಅಧಿಕಾರಿಗಳು ಇದ್ದಾರೆ, ಇಲ್ಲ ಅಂತಲ್ಲ. ಇವತ್ತು ನೋಡಿ, ಒಳ್ಳೆ ಅಧಿಕಾರಿಗಳು ಇದ್ದಾರೆ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಳ್ಳೆ ಅಧಿಕಾರಿ ಇದ್ದಿದ್ದಕ್ಕೋಸ್ಕರ ಈ ಜಾಗ ರಕ್ಷಣೆ ಆಗಿ. ಕಳೆದ ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ DC ಶಂಕರ್ ಅಂತ ಹೇಳಿ ಜಿಲ್ಲಾಧಿಕಾರಿಗಳಿದ್ರು. ಅವರು ಸಾವಿರಾರು ಎಕರೆ ಜಾಗ, ಸುಮಾರು ಒಂದು 16,500 ಎಕರೆ ಜಾಗವನ್ನು, ಸರ್ಕಾರಿ ಜಾಗಗಳನ್ನು ಯಾರು ಒತ್ತುವರಿ ಮಾಡಿದ್ರು, ನಕಲಿ ಕಂದಾಯ ದಾಖಲೆಗಳನ್ನ ಯಾರು ಮಾಡ್ಕೊಂಡಿದ್ರು, ಇದನ್ನೆಲ್ಲ ರದ್ದು ಮಾಡಿ ಒತ್ತುವರಿಯಿಂದ ತೆರವುಗೊಳಿಸಿ, ಯಾವುದೇ ಬಲಾಢ್ಯರಿರಲಿ ಅವರ ಒತ್ತಡಕ್ಕೆ ಮಣಿದೇನೆ ಇದಕ್ಕೆಲ್ಲ ಇಂಥ ಜಾಗಗಳಿಗೆಲ್ಲನೂ ಕಾಂಪೌಂಡ್ ಮಾಡಿಸಿದ್ರು. ನಾವೆಲ್ಲರೂ ಡಾಕ್ಟರ್ ವಿಷ್ಣುವರ್ಧನ್ ರ ಹಲೋ ಡ್ಯಾಡಿ ಅನ್ನೋ ಸಿನಿಮಾ ನೋಡಿರ್ತೀವಿ. ಈ ಸಿನಿಮಾದಲ್ಲಿ IAS ಅಧಿಕಾರಿಯಾಗಿ ವಿಷ್ಣುವರ್ಧನ್ ಭೂಗಳ್ಳರ ವಿರುದ್ಧ ಕಾದಾಡಿ ಸರ್ಕಾರಿ ಭೂಮಿಯನ್ನ ತೆರವುಗೊಳಿಸುತ್ತಾರೆ. ಹಲೋ ಡ್ಯಾಡಿ ಸಿನಿಮಾದ ಸನ್ನಿವೇಶಗಳನ್ನೂ ಮೀರಿಸುವಂತೆ ನಿಜ ಜೀವನದಲ್ಲೂ ಜಿಲ್ಲಾಧಿಕಾರಿಯಾಗಿ ವಿ. ಶಂಕರ್ ಅವರು ಸಹ ಭೂಗಳ್ಳರಿಗೆ ಸಿಂಹ ಸ್ವಪ್ನವಾಗಿದ್ದರು. ಮಾಧ್ಯಮಗಳು ಶಂಕರ್ ಅವರಿಗೆ ಡೆಮಾಲಿಷನ್ DC ಅನ್ನೋ ಬಿರುದು ನೀಡಿದ್ದರು. ವಿ. ಶಂಕರ್ ಅವರು ಜವಾಬ್ದಾರಿ ವಹಿಸಿಕೊಂಡ ಕೂಡಲೇ ನಿರೀಕ್ಷೆಗೂ ಮೀರಿ ಒತ್ತುವರಿ ಭೂಮಿಯನ್ನ ಸರ್ಕಾರದ ವಶಕ್ಕೆ ತೆಗೆದುಕೊಂಡರು. 11,000 ಎಕರೆ ಬದಲಿಗೆ 18,800 ಎಕರೆ ಭೂಮಿಯನ್ನ ತೆರವು ಮಾಡಿಸಿದ್ದರು. 2015ರಲ್ಲಿ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಶಂಕರ್ ಅವರ ಈ ಸಾಧನೆಯನ್ನ ಗುರುತಿಸಿ ಟ್ವೀಟ್ ಮಾಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದರು. ಶಂಕರ್ ಅವರ ರೀತಿಯಲ್ಲೇ ದೇಶದ ನಾನಾ ನಗರಗಳಲ್ಲಿ ಒತ್ತುವರಿ ಆಗಿರೋ ಸರ್ಕಾರಿ ಭೂಮಿಯನ್ನ ತೆರವುಗೊಳಿಸೋ ಕಾರ್ಯ ಆಗಬೇಕು ಅಂತಲೂ ಹೇಳಿದ್ರು ಪ್ರಧಾನಿ ಮೋದಿ. 2014ರಲ್ಲಿ ವಿಜಯ ಕರ್ನಾಟಕ ಕೊಡಮಾಡುವ ವರ್ಷದ ವ್ಯಕ್ತಿ ಪ್ರಶಸ್ತಿಗೂ ವಿ. ಶಂಕರ್ ಭಾಜನರಾಗಿದ್ದರು. ವಿಪಕ್ಷ ನಾಯಕರಾಗಿ ಸಿದ್ದರಾಮಯ್ಯ ತಮ್ಮ ಖಾತೆಯಲ್ಲಿ ತಮ್ಮ 5 ವರ್ಷಗಳ ಅವಧಿಯಲ್ಲಿ ಬೆಂಗಳೂರು ನಗರದಲ್ಲಿ ಸುಮಾರು 18,860 ಎಕರೆ ಭೂಮಿಯನ್ನ ಭೂಗಳ್ಳರಿಂದ ತೆರವುಗೊಳಿಸಿದ್ದು ತಮ್ಮ ಅಂದಿನ ಸರ್ಕಾರದ ಸಾಧನೆ ಅಂತ ಬರೆದುಕೊಂಡಿದ್ರು. ನಮ್ಮ ಸರ್ಕಾರ ಬಂದ್ಮೇಲೆ ಅದಕ್ಕೆ ಸ್ವಲ್ಪ ಹೆಚ್ಚು ಒತ್ತು ಕೊಟ್ಟು ಒತ್ತುವರಿ ತೆರವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಅಸಲಿಗೆ ಅವತ್ತಿನ ತೆರವು ಪ್ರಕರಣದ ಸಂಪೂರ್ಣ ಕ್ರೆಡಿಟ್ ವಿ. ಶಂಕರ್ ಅವರಿಗೆ ಸಲ್ಲುತ್ತದೆ. ಪ್ರಧಾನಮಂತ್ರಿ ವಿಶೇಷ ಪ್ರಶಸ್ತಿ ನೀಡಲು ಆಯ್ಕೆ ಸಮಿತಿ
ವಿ ಶಂಕರ್ ಅವರ ಹೆಸರನ್ನ ಶಿಫಾರಸು ಮಾಡಲಾಗಿತ್ತು. ಆದರೆ ಸಿದ್ದರಾಮಯ್ಯ ಅವರ ಜೊತೆಗಿನ ಆತ್ಮೀಯ ಬಾಂಧವ್ಯಕ್ಕೆ ಚ್ಯುತಿ ಬರಬಾರದು ಅಂತ ಖುದ್ದು ಶಂಕರ್ ಅವರೇ ನಯವಾಗಿ ಪ್ರಧಾನಮಂತ್ರಿ ಪ್ರಶಸ್ತಿಯನ್ನ ತಿರಸ್ಕರಿಸಿದ್ದರು. ವಿಶೇಷ ಅಂದ್ರೆ ಒತ್ತುವರಿ ಭೂಮಿಯನ್ನ ತೆರವು ಮಾಡಿಸಿದ್ದ ಸಾಧನೆಯನ್ನ ಗೌರವಿಸಿ ಸ್ವಾತಂತ್ರ್ಯ ಹೋರಾಟಗಾರ ದೊರೈಸ್ವಾಮಿಯವರೇ ವಿ ಶಂಕರ್ ಅವರ ಕಚೇರಿಗೆ ಬಂದು ಶಂಕರ್ ಅವರನ್ನ ಸನ್ಮಾನಿಸಿ ಆಶೀರ್ವಾದ ಮಾಡಿದ್ದರು. ಇದೇ ಸಂದರ್ಭವೇ ಧ್ವನಿ ಇಲ್ಲದ ಅದೆಷ್ಟೋ ಸಮುದಾಯಗಳ ಸಂಘ ಸಂಸ್ಥೆಗಳಿಗೆ ನಿವೇಶನ ಕೊಡಿಸಿದ್ರು. ಬಡವರಿಗೆ 1 ಲಕ್ಷ ನಿವೇಶನ ಕೊಡಿಸಿದ ಕೀರ್ತಿ ಕೂಡ ಇದೇ ವಿ ಶಂಕರ್ ಅವರಿಗೆ ಸಲ್ಲಬೇಕು. ಒತ್ತುವರಿ ಅನ್ನೋ ಒಂದು ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ಶಂಕರ್ ಸರ್ ಅವರು ಯಾವುದೇ ಒಂದು ಬಲಾಢ್ಯ ಇರಲಿ, ಯಾರು ಅವ್ರ ಹಿಂದೆ ದೊಡ್ಡ ದೊಡ್ಡ ಮಿನಿಸ್ಟ್ರು, ಹಾಲಿ ಮಿನಿಸ್ಟ್ರುಗಳ ಕೈವಾಡ ಇರಲಿ, ಯಾರೇ ಇರಲಿ, ಅವರು ಅನಿತಾ ಇರಲಿಲ್ಲ. ಅವರ ಕೆಲಸದ ಕಡೆ ಮಾತ್ರ ಗಮನ ಐತೆ ಹೊರತು ಯಾವ ಅದು ಜಾಗದಿಂದ, ಒತ್ತುವರಿ ಜಾಗದಿಂದ ಯಾರಿದ್ದಾರೆ ಅನ್ನೋದನ್ನ ಅವರು ನೋಡ್ತಾನೆ ಇರಲಿಲ್ಲ. ಯಾರನ್ನ ಇರಲಿ, ಖುದ್ದು ಏನು ಒತ್ತುವರಿಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡು ಹೋಗಿ ಅವರು ವಾಪಸ್ ಬಂದಿದ್ದು ಇತಿಹಾಸವೇ ಇಲ್ಲ. 5,000 ಎಕರೆ ಜಾಗವನ್ನ ನಾನೇ ದೂರು ಕೊಟ್ಟಿದ್ದೆ. ಏನು ಇವತ್ತು ಬೆಂಗಳೂರಿನಲ್ಲಿ 1 ಲಕ್ಷ ನಿವೇಶನಗಳನ್ನ ಸರ್ಕಾರ ಏನು ಹಂಚ್ತಾ ಇದೆ, ಆ ಹಂಚಿಕೆ ಜಾಗಗಳಿದೆಯಲ್ಲ ಅದನ್ನ ಒತ್ತುವರಿಯಿಂದ ತೆರವುಗೊಳಿಸಿ ಭೂಗಳರಿಂದ ವಶಪಡಿಸಿಕೊಂಡಂತ ಜಾಗ ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳ್ತೇನೆ. ಇನ್ನು ಬೆಂಗಳೂರಿನ ಜಿಂದಾಲ್ ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಶುಶ್ರೂಷೆ ಪಡೆಯುತ್ತಿದ್ದ ಆಮ್ ಆದ್ಮಿ ಪಕ್ಷದ ನಾಯಕ, ದೆಹಲಿಯ ಸಿಎಂ ಆಗಿದ್ದವರು ಅರವಿಂದ್ ಕೇಜ್ರಿವಾಲ್ ವಿ ಶಂಕರ್ ಅವರಿಗೆ ಒಂದು ಆಫರ್ ನೀಡಿದ್ರು. ನಿಮ್ಮ ಸೇವಾ ಅವಧಿ ಮುಗಿದ ಮೇಲೆ ನಮ್ಮ ಪಕ್ಷ ಸೇರಿಕೊಳ್ಳಿ ಅಂತಲೂ ಆಹ್ವಾನಿಸಿದ್ರು. ಆದರೆ ಸಿದ್ದರಾಮಯ್ಯ ಅವರ ಜೊತೆಗಿನ ಆಪ್ತತೆಗೆ ಧಕ್ಕೆ ಬರಬಾರದು ಅಂತ ಮತ್ತೊಂದು ಆಲೋಚನೆಯನ್ನೂ ಸಹ ವಿ ಶಂಕರ್ ಅವರು ಮಾಡಲೇ ಇಲ್ಲ. ಇವತ್ತು ಸಾಹಸ ಸಿಂಹ ವಿಷ್ಣುವರ್ಧನ್ರ ಸ್ಮಾರಕದ 10 ಗುಂಟೆ ಜಾಗ ಉಳಿದಿದೆ ಅಂದ್ರೆ ಅದಕ್ಕೂ ಕಾರಣ ವಿ ಶಂಕರ್. ಅವತ್ತು ಡಿಸಿ ಆಗಿ ಶಂಕರ್ ಅವರು ಅಭಿಮಾನ್ ಸ್ಟುಡಿಯೋ ಸರ್ಕಾರಿ ಸ್ವತ್ತು ಅನ್ನೋದನ್ನ ಆದೇಶಿಸದೆ ಹೋಗಿದ್ದರೆ ಇವತ್ತು ಆ ಜಾಗವೂ ಕೂಡ ಉಳಿಯುತ್ತಿರಲಿಲ್ಲ. ಸ್ಮಾರಕಗಳು ರಾಜ್ಯದಲ್ಲಿ ಎಲ್ಲೇ ಆಗಲಿ ಆ ಪುಣ್ಯಭೂಮಿ ಅನ್ನುವಂಥದ್ದು ಅವರ ಅಂತ್ಯ ಸಂಸ್ಕಾರಗೊಂಡ ಜಾಗದಲ್ಲಿ ಇರಬೇಕು ಅನ್ನುವಂಥದ್ದು ಮೊದಲ ವಿಷಯ. ಎರಡನೇ ವಿಷಯ, ಅಭಿಮಾನ್ ಸ್ಟುಡಿಯೋ ಅನ್ನುವಂಥದ್ದು ಖಾಸಗಿ ಸ್ವತ್ತಲ್ಲ, ಅದು ಒಬ್ಬ ಕಲಾವಿದನಿಗೆ ಸರ್ಕಾರ ಗೌರವಪೂರ್ವಕವಾಗಿ ಬರೀ 300 ರೂಪಾಯಿ ಎಕರೆ ತರ ಕೊಟ್ಟಂತಹ ಒಂದು ಗ್ರ್ಯಾಂಟ್. ಅದು ಆ 20 ಎಕರೆ ಜಮೀನಲ್ಲಿ 10 ಎಕರೆನ ಆಲ್ರೆಡಿ ಅವರ ಮೊಮ್ಮಕ್ಕಳು ಮಾರಾಟ ಮಾಡಿಕೊಂಡು ಸರ್ಕಾರಕ್ಕೆ ವಂಚನೆ ಮಾಡಿದ್ದಾರೆ. ಅದನ್ನ ಮುಟ್ಟುಗೋಲು ಪ್ರಕ್ರಿಯೆ ಕೂಡ ಸರ್ಕಾರದ ಮಟ್ಟದಲ್ಲಿ ನಡೆದಿದೆ. ಆ ವಂಚನೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಎಲ್ಲವೂ ದಾಖಲಾತಿಗಳಲ್ಲಿದೆ. ಡಿಸಿ ಶಂಕರ್ ಅವರು ಅದನ್ನ ಮುಟ್ಟುಗೋಲು ಹಾಕೋಬೇಕು, ಯಾಕೆಂದ್ರೆ ನೀವು 10 ಎಕರೆ ಮಾರಾಟ ಮಾಡಿ ಆ ಹಣದಲ್ಲಿ ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳಿ ಮಾಡಿದ್ದಾರೆ. 2015ರಲ್ಲಿ ಯಾವಾಗ ಇವರು 2009ರಿಂದ 16ರವರೆಗೂ ಸ್ಮಾರಕ ನಿರ್ಮಾಣ ಮಾಡೋಕ್ಕೆ ಜಾಗ ಕೊಡ್ದಿಲ್ವೋ, ಅಲಿಸಿ ಸ್ಟೇ ಅಲಿಯೋದು, ಕೋರ್ಟ್ಗೆ ಹೋಗೋದು, ಅಲಿಯೋದು ಇದೇ ಮಾಡ್ಕೊಂಡು ಬಂದರು. ಇವ್ರಿಗೆ ತುಂಬ ತಾಳ್ಮೆ ಕಳೆದುಕೊಂಡ ನಮ್ಮ ಡಿ.ಸಿ. ವಿ. ಶಂಕರ್ ಏನು ಮಾಡ್ತಾರೆ, ನೀವು 10 ಎಕರೆ ಮಾರ್ಕೊಂಡಿದ್ದು ಅಭಿವೃದ್ಧಿ ಪಡಿಸಿಲ್ಲ, ನಾವು ವಶಪಡಿಸ್ಕೋತೀವಿ ಅಂತ 2 ಮೊಕದ್ದಮೆಗಳನ್ನ 2015ರಲ್ಲಿ ಹಾಕ್ತಾರೆ. ಇವಾಗ ಏನು ಕೇಸ್ ನಡೀತಾ ಇದೆ 4504 2015 ಕೇಸು ಇದು ಆಯಿತು. ಅದಾದಮೇಲೆ ಏನಾಯಿತು, ತಂತಿ ಬೇಲಿ ಹಾಕಿ ಎಲ್ಲ ಬರ್ಕೊಡ್ತಾರೆ. ತಂತಿ ಬೇಲಿ ಹಾಕಿ ಎಲ್ಲ ಪೂಜೆ ಮಾಡ್ತೀವಿ. ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ನಾವು ಎಲ್ಲ ಪಟಾಕಿ ಹೊಡ್ತೀವಿ. ಅವತ್ತು ಅಂತಿಮವಾಗಿ ಒಂದು 2-3 ಸಭೆ ಸೇರುತ್ತೆ. ಅಂತಿಮವಾಗಿ 2017 ಡಿಸೆಂಬರ್ 19ರಂದು ಅಭಿಮಾನ್ ಸ್ಟುಡಿಯೋ ಮಾಲೀಕರು 10 ಗುಂಟೆ ದಾನ ಬರ್ಕೊಡ್ತಾರೆ. ಇದೇ ಶಂಕರ್ ಅವರ ಅಧಿಕಾರದ ಅವಧಿಯಲ್ಲೇ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯ ಆರಂಭಿಸಿರುವ ಡಾಕ್ಟರ್ ರಾಜ್ಕುಮಾರ್ ಅಧ್ಯಯನ ಪೀಠ ವಿಸ್ತರಣಾ ಕೇಂದ್ರಕ್ಕೆ 2 ಎಕರೆ ಜಮೀನು ಮಂಜೂರು ಮಾಡಿದ್ದರು. ಯಲಹಂಕ ಹೋಬಳಿಯ ಬೆಳ್ಳಳ್ಳಿ ಗ್ರಾಮದ ಸರ್ವೆ ನಂಬರ್ 55ರಲ್ಲಿ 2 ಎಕರೆ ಜಮೀನು ಮಂಜೂರು ಮಾಡಿದ್ದರು. ಜಮೀನಿನ ಪಹಣಿ ಕೂಡ ಆಗಿದೆ. ಅದು ಶಾಶ್ವತವಾಗಿ ಉಳಿಬೇಕು ಮುಂದಿನ ಪೀಳಿಗೆಗೆ. ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಧ್ಯಯನ ಕೇಂದ್ರ ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ. ನೋಡಿ, ಸದುದ್ದೇಶದಿಂದ ಕೊಟ್ಟಿರ್ತಕ್ಕಂಥದ್ದು. ಆಗ ಮುಖ್ಯಮಂತ್ರಿಗಳಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೇ ಇದ್ದರು. ಜಿಲ್ಲಾಧಿಕಾರಿಗಳಾದ ಶಂಕರ್ ಅವರು ತುಂಬ ಅತ್ಯಂತ ಸರಳ ಸಜ್ಜನರು. ಅವರು ಕೇಳಿದ ತಕ್ಷಣವೇ 2 ಎಕರೆ ಜಾಗವನ್ನು ಕೂಡ ಬಿಡುಗಡೆ ಮಾಡಿದರು. ಇದೀಗ ಡಾಕ್ಟರ್ ರಾಜ್ಕುಮಾರ್ ಅಧ್ಯಯನ ಪೀಠ ವಿಸ್ತರಣಾ ಕೇಂದ್ರದ
ಶಿಲಾನ್ಯಾಸ ಕಾರ್ಯಕ್ರಮ ಕೂಡ ನಡೆದಿದೆ. ವಿಶೇಷ ಅಂದ್ರೆ ಈ ಕಾರ್ಯಕ್ರಮದ ಉಸ್ತುವಾರಿಯನ್ನ ವಹಿಸಿಕೊಂಡಿದ್ದವರು ವಿಶ್ರಾಂತ ಕುಲಪತಿ ಮಲ್ಲಿಕಾ ಗಂಟಿಯವರು. ಇಂಥ ಶಕ್ತಿ ಹಾಗೂ ಯುಕ್ತಿ ಇವತ್ತು ಸಿದ್ದರಾಮಯ್ಯ ಅವರ ಜೊತೆಗಿಲ್ಲ. ಸಿದ್ದು ಆಡಳಿತದ ಸನಿಹಕ್ಕೂ ಈ ಜೋಡಿ ಅಪರೂಪಕ್ಕೆ ಸುಳಿಯುತ್ತಾರೆ. ಯಾಕೆ? ಕಾರಣ, ಓರ್ವ 5 ಸ್ಟಾರ್ ರಾಜಕಾರಣಿ, ಸುಮಾರು 35 ವರ್ಷಗಳ ಆಡಳಿತದ ಅನುಭವ ಇರೋ ಕೆಂಪಯ್ಯ ಹಾಗೂ ವಿ ಶಂಕರ್ ಸಿದ್ದರಾಮಯ್ಯರ ಆಡಳಿತದಲ್ಲಿ ಭಾಗಿ ಆಗದಿರಲು ಕಾರಣ. ಇಬ್ಬರಲ್ಲೂ ಒಂದು ಸಾಮ್ಯತೆ ಇದೆ. ವಿ ಶಂಕರ್ ಅವರ ಒತ್ತುವರಿ ತೆರವು ಸಾಧನೆ ಗಮನಿಸಿದ್ದ ಜಿ ಕನ್ನಡ ವಾಹಿನಿ ತಮ್ಮ ಪ್ರಮುಖ ಕಾರ್ಯಕ್ರಮವಾದ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಅತಿಥಿಯಾಗುವಂತೆ ಕೋರಿ ಹಲವು ಸಲ ಆಹ್ವಾನ ನೀಡಿತ್ತು. ವಿಶೇಷ ಅಂದ್ರೆ ಇಂಥದ್ದೇ ಆಹ್ವಾನ ಕೆಂಪಯ್ಯನವರಿಗೂ ಬಂದಿತ್ತು. ಇಬ್ಬರೂ ಅಧಿಕಾರಿಗಳು ಮೊದಲಿನಿಂದಲೂ ಪ್ರಚಾರ ಪ್ರಿಯರಲ್ಲ. ಹಾಗಾಗಿಯೇ ಈ ಆಹ್ವಾನದ ಬಗ್ಗೆ ಅಷ್ಟು ಗಮನ ಹರಿಸಲೇ ಇಲ್ಲ. ಇಬ್ಬರೂ ಸಹ ಮಾಧ್ಯಮಗಳೊಂದಿಗೆ ಸ್ನೇಹಪೂರ್ವಕವಾಗಿ ಇಲ್ಲದಿರುವುದು 2013-18 ಮಧ್ಯೆ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಕೆಲ ಕೋಮುವಾದಿ ಮಾಧ್ಯಮಗಳು ಸಿದ್ದರಾಮಯ್ಯ ಅವರ ರೀತಿಯಲ್ಲೇ ಕೆಂಪಯ್ಯ ಹಾಗೂ ವಿ ಶಂಕರ್ ಅವರಿಗೂ ಕೂಡ ಪರದೆಯ ಹಿಂದೆ ಕಷ್ಟ ನೀಡಿದ್ದವು. ಈ ಇಬ್ಬರೂ ಅಧಿಕಾರಿಗಳ ಸ್ಥಾನವನ್ನ ನಾನೊಬ್ಬನೇ ತುಂಬುತ್ತೇನೆ, ಅವರಿಬ್ಬರಿಗೂ ನಾನೊಬ್ಬನೇ ಪರ್ಯಾಯ ಅನ್ನೋ ಭ್ರಮೆಯಲ್ಲಿ ಸಿದ್ದರಾಮಯ್ಯರ ಆಡಳಿತದಲ್ಲಿ ವಿಪರೀತ ಹಸ್ತಕ್ಷೇಪ ಮಾಡ್ತಿರೋ ಒಬ್ಬ 5 ಸ್ಟಾರ್ ರಾಜಕಾರಣಿ ಕಾರಣಕ್ಕೆ ಸಿದ್ದರಾಮಯ್ಯರ ಆಡಳಿತದ ಮೇಲೆ ಆರೋಪಗಳ ಸುರಿಮಳೆಯೇ ಬೀಳುತ್ತಿದೆ. ಈ ಮೂಲಕ ಆ 5 ಸ್ಟಾರ್ ರಾಜಕಾರಣಿ ಸಿದ್ದರಾಮಯ್ಯ ಅವರ ವರ್ಚಸ್ಸು ಹಾಗೂ ನಿಷ್ಕಳಂಕ ಆಡಳಿತಕ್ಕೆ ದೊಡ್ಡ ಪೆಟ್ಟು ನೀಡಿದ್ದಾರೆ. 2013-18 ಮಧ್ಯೆ ಸಿಎಂ ಸಿದ್ದರಾಮಯ್ಯನವರ ಬಹುತೇಕ ಎಲ್ಲ ಪ್ರಮುಖ ಇಲಾಖೆಗಳ ಸಭೆಗಳನ್ನ ವಿ ಶಂಕರ್ ಅವರು ನೀಡುತ್ತಿದ್ದ ವರದಿಯನ್ನ ಆಧರಿಸಿಯೇ ನಡೆಸುತ್ತಿದ್ದರು. ಇವತ್ತಿಗೂ ಭೂಗಳರು ಹೆದರೋ ಅಧಿಕಾರಿ ವಿ ಶಂಕರ್. ಫ್ರಾಂಕ್ಲಿ ಸ್ಪೀಕಿಂಗ್, ಡಿಸಿ ಶಂಕರ್ ಅವರು ಈ ಬೆಂಗಳೂರಿನಲ್ಲಿರುವಂತಹ ಒತ್ತುವರಿಯನ್ನ ತೆರವುಗೊಳಿಸಿ ಸರ್ಕಾರದ ಬೊಕ್ಕಸಕ್ಕೆ ಲಾಭ ಮಾಡಿಕೊಟ್ರು. ಇವರೇನು ಕಡಿಮೆಯವರಲ್ಲ, ಇವ್ರನ್ನೆಲ್ಲ ಎದುರಿಸಿ ಇವತ್ತೊಂದು ದಿನ ಸುಮಾರು ಜಾಗವನ್ನ ಲಕ್ಷಾಂತರ ಕೋಟಿ ಮೌಲ್ಯದ ಜಾಗ ಇದು. ಇಷ್ಟು ಜಾಗನ ಸೇಫ್ ಮಾಡ್ಬೇಕಂತಂದ್ರೆ ಡಬಲ್ ಬ್ಯಾರಲ್ ಗುಂಡಿಗೆ ಇದೆ ಅವರಿಗೆ, ಶಂಕರ್ ಅವರಿಗೆ. ಅದ್ರ ಬಗ್ಗೆ 2 ಮಾತಿಲ್ಲ ಮೇಡಮ್. ರೌಡಿಗಳು ನಿದ್ದೆಗೆಡುವಂತಹ ಪೊಲೀಸ್ ಅಧಿಕಾರಿ ಕೆಂಪಯ್ಯನವರು. ಆಗ ಇದ್ದಂತಹ ಒಬ್ರು ಟಫ್ ಸೂಪರ್ ಕಾಪ್ ಅಂದ್ರೆ ಕೆಂಪಯ್ಯನವರು ಬಹಳ ಸ್ಟ್ರಿಕ್ಟ್ ಆಫೀಸರ್. ರೌಡಿಗಳು ಕಂಡ್ರೆ ಅವ್ರಿಗೆ ಆಗ್ತಾ ಇರಲಿಲ್ಲ. ರೌಡಿಗಳ ನೆಟ್ಟು ಬೋಲ್ಟ್ ನ ಕಳಿಸಿ ಬಿಸಾಕೋರು. ವಾಸ್ ಅ ಗುಡ್ ಆಫೀಸರ್. ಅಂದ್ರೆ ಭಯ, ಇಡೀ ಭೂಗತ ಜಗತ್ತು ಸಣ್ಣಕ್ಕೆ ಶೇಕ್ ಆಗ್ತಿತ್ತು ಕೆಂಪಯ್ಯ ಅವ್ರ ಕಂಡ್ರೆ. ಓರ್ವ 5 ಸ್ಟಾರ್ ರಾಜಕಾರಣಿ. ಈ ಅಧಿಕಾರಿಗಳು ಸಿದ್ದು ಸರ್ಕಾರದಲ್ಲಿ ಭಾಗಿಯಾದ್ರೆ ತನಗೆ ಯಾವುದೇ ರೀತಿಯ ಪ್ರಾಮುಖ್ಯತೆ ಇರುವುದಿಲ್ಲ ಎಂದು ತಿಳಿದು ಸಿದ್ದರಾಮಯ್ಯ ಅವರ ದಿಕ್ಕು ತಪ್ಪಿಸುವ ಕೆಲಸವನ್ನ ಆ 5 ಸ್ಟಾರ್ ರಾಜಕಾರಣಿ ಮಾಡ್ತಿರೋದು ರಾಜ್ಯದ ಜನತೆಯೂ ಗಮನಿಸಿದೆ. ಹಳ್ಳಿ ಹಕ್ಕಿ ವಿಶ್ವನಾಥ್ ಸಹ ಆರೋಪ ಮಾಡಿದ್ದಾರೆ. ಒಂದು ವೇಳೆ ಕೆಂಪಯ್ಯನವರು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಇದ್ದಿದ್ದರೆ ಇತ್ತೀಚಿನ ದಿನಗಳಲ್ಲಿ ವಿರೋಧಿಗಳು ನಡೆಸುತ್ತಿರುವ ಯಾವುದೇ ಷಡ್ಯಂತ್ರಗಳು ಸಫಲವಾಗುತ್ತಿರಲಿಲ್ಲ. 2 ಸಲ ಮೂಡ ಆಯುಕ್ತರಾಗಿ ಅನುಭವ ಇದ್ದ ವಿ ಶಂಕರ್ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ವಿ ಶಂಕರ್ ಅವರು ಭಾಗಿಯಾಗಿದ್ದರೆ ಮೂಡ ಹಗರಣದ ಆರೋಪವೂ ಬಾರದಂತೆ ಮುನ್ನೆಚ್ಚರಿಕೆಯ ಸಲಹೆಗಳನ್ನ ಸಿಎಂ ಅವರಿಗೆ ಆಡಳಿತಾತ್ಮಕವಾಗಿ ನೀಡುತ್ತಿದ್ದರು. ಸಿದ್ದರಾಮಯ್ಯ 5 ವರ್ಷ ಅವಧಿಗೂ ಮುಂದುವರಿಯುವ ಸಾಧ್ಯತೆ ಇತ್ತು.